ನಾನು ಹೀಗೆ ಹೇಳ್ತಾ ಇಲ್ಲ. ಏನಂತ ಹೇಳಿದ್ರೆ, ಎಲ್ಲರೂ ಸಂಸಾರ ಬಿಟ್ಟು, ನಿಮ್ ಮನೆ ಬಿಟ್ಟು, ಕೆಲಸ ಬಿಟ್ಟು, ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಿಟ್ಟು ಎಲ್ಲ ಬಿಟ್ಟು ಭಕ್ತಿ ಮಾಡ್ಲಿ ಅಂತ ಇಲ್ಲಿ ಏನು ಹೇಳ್ತಾ ಇಲ್ಲ. ಇಲ್ಲಿ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರೇನು? ಕೈಲಾಸ್. ಆ ಕೈಲಾಸ ಆ ಮನೆಯಲ್ಲಿ ಆ ಆವಾಗಲೇ ಮದುವೆ ಆಗಿರ್ತಾನೆ, ಸಂಸಾರ ಪ್ರಾರಂಭ ಮಾಡಿರ್ತಾನೆ. ಆ ಸಮಯದಲ್ಲಿ ಆ ಕೈಲಾಸನ ಮನೆಗೆ ನಾರಾಯಣ ನಾರಾಯಣ ಅಂತ ಶ್ರೀ ನಾರದ ಮುನಿಗಳು ಬರ್ತಾರೆ. ನಾರದ ಬಂದು ಹೇಳ್ತಾರೆ, ಹೇ ಕೈಲಾಸ್, ಸಂಸಾರದೊಳಗೆ ನೀನು ತೊಡಗಿತ್ತಾ ಇದ್ದೀಯಾ? ಓಕೆ, ಸಂಸಾರದ ಭ್ರಮೆಯೊಳಗೆ ನೀನು ಹೋಗ್ತಾ ಇದೀಯಾ? ಸ್ವಲ್ಪ ಆಲೋಚನೆ ಮಾಡು, ಸ್ವಲ್ಪ ನನ್ನೊಟ್ಟಿಗೆ ಬಾ, ನೀನು ಸ್ವಲ್ಪ ಭಕ್ತಿ ಎಲ್ಲ ಕಲಿಸ್ಕೊಡ್ತೀನಿ, ಭಕ್ತಿ ಮಾಡ್ಲಿಕ್ಕೆ ನಿನಗೆ ಅನುಕೂಲ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅಯ್ಯೋ ನಾರದ ಮುನಿಗಳೇ, ನಿಮ್ಮ ದರ್ಶನ ತಗೊಂಡು ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಮೂರು ಲೋಕದಲ್ಲಿ ಸುತ್ತುವಂತವರು, ಭಗವಂತನ ಹತ್ರ ಹೋಗುವಂತವರು, ಮಹಾನ್ ಗುರುಗಳು, ವಿದ್ಯೆ ಇರೋರು, ಮೂರು ಜಗತ್ತಿಗೆ ಗುರುಗಳಾಗಿ ಮೂರೂ ಲೋಕದಲ್ಲಿ ಸಂಚಾರ ಮಾಡಿ ಎಲ್ಲರನ್ನ ಭಕ್ತಿಗೆ ಕರ್ಕೊಂಡು ಬರುವಂತಹ ಶಕ್ತಿ ಇರುವಂತವ್ರು. ಸೊ ನಮ್ಮನೆಗೆ ಬಂದಿದ್ದು, ಅದು ನನಗೆ ದರ್ಶನ ಕೊಟ್ಟಿದ್ದು ತುಂಬಾ ಸಂತೋಷ ಅಂತ ಹೇಳ್ಬಿಟ್ಟು ಪ್ರಣಾಮ ಮಾಡ್ತಾರೆ. ಅವ್ರು ಕರೆದಾದ್ಮೇಲೆ, ಇಲ್ಲ ಮುನಿಗಳೇ, ಸ್ವಲ್ಪ ಈಗ ಕಷ್ಟ, ಇವಾಗಾದ್ರೂ ಮದುವೆ ಮಾಡ್ಕೊಂಡಿದ್ದೀನಿ, ಮದುವೆ ಇವಾಗ ಪ್ರಾರಂಭ ಆಗಿದೆ, ಇವಾಗಲೇ ನಾನು ಸ್ವಲ್ಪ ಹೊರಟೆಲ್ಲ ಬಂದ್ರೆ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಮದುವೆ ಆಗಿದೆ, ಈಗ ಸ್ವಲ್ಪ ಸಂಸಾರ ಮಾಡ್ತೀನಿ, ಸ್ವಲ್ಪ ಹಾಗಿರೋ ಮನೆ ಕಟ್ಟೋದಿದೆ, ಅದು ಇದೆ, ಸ್ವಲ್ಪ ನೋಡುವ, ನಂತರ ಬರುವ, ಏನು ತೊಂದ್ರೆ ಇಲ್ಲ, ಕಡೆಗೆ ಏನು ತೊಂದ್ರೆ ಇಲ್ಲ ಅಂತ. ಓ ಆಯ್ತಂತ, ಆಯ್ತು ಬಿಡು, ನಾರದ ಮತ್ತೆ ಬರುವಂತ, ನಾರಾಯಣ ನಾರಾಯಣ ಅಂತ ಸ್ವಲ್ಪ ಹೋಗ್ತಾರೆ ಅಲ್ಲಿಂದ. ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ನೆನಪು ಮಾಡ್ಕೊಂಡ್ ಬರ್ತೀವಿ, ಕೈಲಾಸ ನೆನಪಾಗತ್ತೆ. ಮತ್ತೆ ವಾಪಸ್ ಕೈಲಾಸನ ಹತ್ರ ಬರ್ತಾರೆ, ಏ ಕೈಲಾಸ್, ಏನ್ ಮಾಡ್ತಿದೀಯಾ ಅಂತ. ಓ ನಾರದ ಮುನಿಗಳು ನಮಸ್ಕಾರ, ಎಷ್ಟು ಭಾಗ್ಯ ನಂದು, ನಿಮ್ ದರ್ಶನ ಕೊಟ್ಟಿದ್ರೆ, ನಮಸ್ತೆ ಅಂತ ಹೇಳ್ತಾರೆ. ಮತ್ತೆ ಮಾತಾಡ್ತಾರೆ, ಎಲ್ಲ ಆಗತ್ತೆ. ಸೊ ಇವಾಗ ಹೋಗುವ ಒಟ್ಟಿಗೆ ಅಂತ ಕರೀತಾರೆ, ಹೋಗುವ ಬನ್ನಿ. ಅವಾಗ ಹೇಳ್ತಾರೆ, ಸ್ವಲ್ಪ ಮಕ್ಕಳನ್ನೆಲ್ಲ ಸ್ಕೂಲ್ ನೋಡ್ಕೋಬೇಕು, ಅವರಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮತ್ತೆ ಹೆಂಡತಿ ಅವಳಿಗೆ ಏನೇನು ಇಚ್ಛೆ ಎಲ್ಲ ಪೂರ್ತಿ ಮಾಡ್ಬೇಕು. ಓಕೆ, ಇದೆಲ್ಲ ಇದೆ, ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗ್ಲಿ, ನಂತರ ನೋಡುವ ಅಂತ ಹೇಳ್ತಾರೆ. ಆಮೇಲೆ ಆಯ್ತು ಅಂತ ಹೇಳಿ ನಾರಾಯಣಗಳು ನಾರಾಯಣ ನಾರಾಯಣ ಅಂತ ಹೋಗ್ತಾರೆ. ಮತ್ತೆ ಸುಮಾರು ಸಮಯ ಕಳೀತದೆ, ಮತ್ತು ಬರ್ತಾರೆ ನಾರಾಯಣ ನಾರಾಯಣ ಅಂತ ಬಂದು, ಕೈಲಾಸ್ ಕೈಲಾಸ್ ಅಂತ ಕೇಳ್ತಾರೆ. ಅವಾಗ ಮತ್ ಮಾತಾಗತ್ತೆ, ಮತ್ ನಮಸ್ಕಾರ ಮಾಡ್ತಾರೆ, ಮತ್ತೆಲ್ಲ ಆಗತ್ತೆ. ಬಾ ಈಗ ಹೋಗುವ ಬಾ, ನನ್ನ ಒಟ್ಟಿಗೆ ಭಕ್ತಿ ಮಾಡ್ಲಿಕ್ಕೆ ಇದೆ, ಒಟ್ಟಿಗೆ ಹೋಗುವ ಬಾ ಅಂತ ಕರೀತಾರೆ. ಸೊ ಅವಾಗ ಹೇಳ್ತಾರೆ ಅವ್ರು, ಏನದು ನೋಡಿ, ಮಕ್ಕಳಿಗೆ ಮದುವೆ ಮಾಡಿದ್ದೀನಿ ನಾನೀಗ, ಅವರಿಗೆ ಸಣ್ಣ ಸಣ್ಣ ಮಕ್ಕಳಾಗಿದ್ದಾವೆ. ಓಕೆ, ಸೊ ಅವ್ರು ಎಲ್ಲ ಕೆಲ್ಸಕ್ಕೆಲ್ಲ ಹೋಗ್ತಾರೆ. ಮಕ್ಕಳನ್ನ ಮನೆಯಲ್ಲಿ ಸ್ವಲ್ಪ ಅವ್ರು ನೋಡ್ಕೊಳ್ಳಿಕ್ಕೆ ಎಲ್ಲ ಸರಿ ಆಗುದಿಲ್ಲ, ಅವರಿಗೆಲ್ಲ ತುಂಬಾ ಬ್ಯುಸಿ ಇರ್ತಾರೆ ಅವರು. ಸೊ ನನ್ನ ಮಕ್ಕಳು ತುಂಬಾ ಬ್ಯುಸಿ ಇರ್ತಾರೆ, ಮೊಮ್ಮಕ್ಕಳಿಗೆ ಅವರಿಗೆಲ್ಲ ಸ್ವಲ್ಪ ಅವರಿಗೆ ಏನಾದ್ರು ಹೇಳ್ಕೊಡ್ಬೇಕು, ಅಥವಾ ಅವ್ರು ನೋಡ್ಕೊಳ್ಬೇಕು, ಮನೆಯಲ್ಲಿ ಇದ್ಕೊಂಡು ಅದೆಲ್ಲ ನೋಡುದಾಗತ್ತೆ. ನಿಮ್ಮೊಟ್ಟಿಗೆ ಬಂದ್ಬಿಟ್ರೆ ಹೆಂಗ್ ನಡೀತದೆ, ಸ್ವಲ್ಪ ಮೊಮ್ಮಕ್ಕಳು ಸ್ವಲ್ಪ ದೊಡ್ಡವರು ಆಗ್ಲಿ ಅಂತ ಮುಂದೆ ಬರ್ತೇನೆ ಅಂತ. ಮತ್ತೆ ಅಯ್ಯೋ ಇವರಿಗೆ ನಾನು ಎಷ್ಟು ಹೇಳೋ ತಲೆಯಲ್ಲಿ ಹೋಗ್ತಾ ಇಲ್ಲ ಅಂತ ನಾರದ ಮುನಿಗಳು, ಆಯ್ತು, ಯಾಕಂದ್ರೆ ಅವ್ರಿಗೆ ತುಂಬಾ ಪೇಶನ್ಸ್ ಇದೆ, ಸೊ ಆಯ್ತು ನೋಡುವ ಅಂತ ಮತ್ತೆ ಹೋಗ್ತಾರೆ. ಮತ್ತೆ ತುಂಬಾ ವರ್ಷ ಮುಗೀತದೆ, ಮತ್ತೆ ಬರ್ತಾರೆ ನಾರದ ಮುನಿಗಳು, ಬಂದು ಕೇಳ್ತಾರೆ, ಕೈಲಾಸ್ ಎಂತಾಯ್ತು, ಕೈಲಾಸ್ ಎಂತಾಯ್ತು, ಕೈಲಾಸ್ ಎಂತಾಯ್ತು ಅಂತ ಕೇಳಿದ ತಕ್ಷಣ ಅಲ್ಲಿ ಕೈಲಾಸ ಇರುದೇ ಇಲ್ಲ, ಕೈಲಾಸ ಇರುದೇ ಇಲ್ಲ ಅಲ್ಲಿ. ಅವಾಗ ಎಲ್ಲಿ ಕೈಲಾಸ ಅಂತ ಹುಡುಕ್ತಾ ಇರ್ತಾರೆ. ಆವಾಗ ಅಲ್ಲಿ ಮೊಮ್ಮಕ್ಕಳು ಹೇಳ್ತಾರೆ, ಅಯ್ಯೋ ಅವರು ಎಲ್ಲ ತೀರಿ ಹೋಗಿ ಆಯ್ತು ಈಗ ಅಂತ ಹೇಳಿ. ಅರೇ, ತೀರಿ ಹೋದ್ರ, ಅವರು ಜೀವನ ಹೋಯ್ತು. ಅವಾಗ ಅಲ್ಲಿ ಒಂದು ನಾಯಿ ಓಡ್ಕೊಂಡ್ ಬರ್ತಾ ಇದ್ವಿ, ನಾರದ ಮುನಿಗಳೇ ಬೋ 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 ಅಂತ ಬರ್ತಾರೆ. ನಾರದ ಮುನಿಗಳಿಗೆ ಅರ್ಥ ಆಗತ್ತೆ, ಅವ್ರು ಯಾರು ಬೇರೆ ಇರುದಿಲ್ಲ, ಅವ್ರು ಏನವರು ಯಾರಿರ್ತಾರೆ, ನಾಯಿಯಾಗಿರ್ತಾರೆ. ಅರೇ ನೀನ್ ನೋಡು, ಮನೆಯಲ್ಲಿ ಇರ್ಬೇಕು, ಈ ಮನೆಯಲ್ಲಿ ಇರ್ಬೇಕು, ಈ ಮನೆಯಲ್ಲಿ ಇರ್ಬೇಕು ಅಂತ, ಏನದು ಅಂತ ಕಾಲೇಜೆ ಮಾಮೇವ ಸ್ಮರಣ ಮುಕ್ತ ಕಲೆವನ, ಒಂದು ಕಾಲದಲ್ಲಿ ನೀನು ಈ ಮನೆಯ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಿ, ಮೊಮ್ಮಕ್ಕಳ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಿ. ಸೊ ಹಾಗಾಗಿ ಮತ್ತೆ ನೋಡಿ, ನಿನ್ ನಾಯಿ ಜನ್ಮ ತಗೊಂಡಿದೆ ಇದೇ ಮನೆಯಲ್ಲಿ. ಸೊ ಇನ್ನಾದ್ರೂ ನಿನಗೆ ಚೆನ್ನಾಗಿದೆ, ನನ್ನೊಟ್ಟಿಗೆ ಬರ್ತೀಯ ಅಂತ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ.
ಬೋ 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 ಬೋ. ಎಲ್ಲರೂ ನಮ್ಮ ಇವರು ತುಂಬಾ ನಿರ್ಲಕ್ಷ್ಯ ಇದ್ದಾರೆ. ಸೊ ಮನೆಯಲ್ಲೆಲ್ಲ ವಸ್ತುಗಳಿದೆ, ನಾನು ಎಲ್ಲ ಕಟ್ಟಿ ಇಟ್ಟಿದ್ದೆಲ್ಲ ಎಲ್ಲ ಎಲ್ಲ ಇದೆ ಇಲ್ಲಿ. ಇವರು ಎಷ್ಟು ಕೇರ್ಲೆಸ್ ಇದ್ದಾರೆ. ಒಬ್ರು ಮನೆ ಜವಾಬ್ದಾರಿನೇ ಇಲ್ಲ ಇವರಿಗೆ. ಮೊಮ್ಮಕ್ಕಳಿಗಿಲ್ಲ, ಮಕ್ಕಳಿಗಿಲ್ಲ, ಯಾರಿಗೂ ಇಲ್ಲ. ಈ ಎಲ್ಲ ಸಾಮಾನೆಲ್ಲ ಹೋಗಿ ಕಳ್ಳರು ಬಂದ್ರು ಎಲ್ಲ ತಗೊಂಡು ಹೋಗ್ಬಿಟ್ರಿ, ಎಂತ ಮಾಡೋದು? ನಮ್ಮ ಮನೆ ಕಾಯ್ಲಿಕ್ಕೆ ಬೇಕು, ಈಗ ಆಗಲ್ಲ ಅಂತ ಹೇಳ್ತಾ. ಅಯ್ಯೋ, ಈ ನಾಯಿ ಹುಟ್ಟಿದಾದ್ಮೇಲೂ ಇವನಿಗೆ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಬೇಜಾರಾಗತ್ತೆ ನಾರದಮುನಿಗಳು. ಮತ್ತೆ ಬರ್ತೆ. ಸೊ ಆಯ್ತು, ಮತ್ತೆ ಹೋದ್ರು ನಾರದಮುನಿಗಳು. ಮತ್ತೆ ಸುಮಾರು ಸಮಯ ಆಯ್ತು. ಅವಾಗೇನಾಯ್ತು, ನಾಯಿ ಆದ್ಮೇಲೆ ಸೊ ವಾಪಸ್ ಬರ್ತಾರೆ. ನಾರಾಯಣ ನಾರಾಯಣ ಅಂತ. ಅವಾಗ ಎಲ್ಲಿದೆ ನಾಯಿ ಅಂತ ಹುಡುಕ್ತಾ ಇದ್ದಾರೆ. ಅಲ್ಲಿ ನಾಯಿನೂ ಇರುವುದಿಲ್ಲ. ಅರೇ, ಎಲ್ಲೋಯ್ತು ನಾಯಿ? ಸೊ ಅವಾಗ ಏನಾಗಿರುತ್ತೆ, ಅಲ್ಲೊಂದು ಹಾವು ಬರ್ತದೆ. ಬುಸ್ 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 ಅಂತ. ನಾರದರೆ ನಾನು ಇಲ್ಲಿದ್ದೀನಿ ಕೈಲಾಸ್. ಅಯ್ಯೋ, ಈಗ ಈ ಹಾವಿನ ಜನ್ಮ ತಗೊಂಡೆ ನೀನು. ಈಗ ನೋಡಿ, ಜನ್ಮ ಹೋಯ್ತು, ನಾಯಿ ಜನ್ಮ ಹೋಯ್ತು, ಹಾವಿನ ಜನ್ಮ ಬಂತು, ಇನ್ನೆಂತ ಮಾಡೋದು? ಸೊ ಇವಾಗಾದ್ರೂ ಅರ್ಥ ಆಯ್ತಾ ನಿನಗೆ? ಇನ್ಯಾಕೆ ಇಲ್ಲಿ ಜೀವನ ಮಾಡ್ತಿದ್ಯಾ? ಹೋಗೋ ಬಾ, ಭಕ್ತಿ ಮಾಡ್ಕೊಂಡು ನಾ ವೈಕುಂಠ ಕರ್ಕೊಂಡು ಹೋಗ್ತೀನಿ ಬಾ. ಇದು ಯಾಕೆ ಜನ್ಮ ಮೃತ್ಯು ಚಕ್ರದಲ್ಲಿ ನಾಯಿ ಹಾವು ಅಂತ ಬೇರೆ ಇದೆಲ್ಲ ಎದಕ್ ಬೇಕು? ಹೋಗೋ ಬಾ ಅಂತ ಕರೀತಾರೆ. ಬಸ್ 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 ಬಸ್. ಇಷ್ಟ ಇಲ್ಲ. ಯಾಕೆ ಹೇಳ್ತಾರೆ, ನಮ್ಮ ಇಲ್ಲಿ ಗದ್ದೆ ಎಲ್ಲ ಇದೆ, ಗದ್ದೆಯಲ್ಲೆಲ್ಲ ಕಾಳು ಹಾಕಿದ್ದಾರೆ. ಓಕೆ, ಫಸಲು ಬಂದಿದೆ, ತೆನೆಗಳಿದಾವೆ, ಜೋಳ ಇದೆ, ಭತ್ತ ಇದೆ, ಎಲ್ಲ ಇದೆ. ಅಲ್ಲೆಲ್ಲ ಕಾಳು ಬಿದ್ದಿರುತ್ತೆ. ಪಕ್ಷಿಗಳು ಬರ್ತವೆ, ಅವುಗಳನ್ನ ಕಾಯ್ಲಿಕ್ಕೆ ಈ ಮೊಮ್ಮಕ್ಕಳು ಇಷ್ಟು ಬೇಜವಾಬ್ದಾರಿ ಇದ್ದಾರೆ. ಎಲ್ಲ ಬಂದಿರೋದು ಫಸಲು ಎಲ್ಲ ಹಾಳಾಗಿ ಹೋಗುತ್ತೆ. ಅದನ್ನ ಯಾರು ನೋಡ್ಕೊಳ್ಳೋರು? ನಾನು ಕಾಯ್ಬೇಕು, ಅದಕ್ಕಾಗಿ ನಾನು ಬರುವುದಿಲ್ಲ ಅಂತೇಳಿ. ನಾರದ ಮುನಿಗಳಿಗೆ ಇಲ್ಲಿವರೆಗೂ ಪೇಶನ್ಸ್ ಇರುತ್ತೆ. ನಾರದ ಹೇಳ್ತಾರೆ, ಈ ವ್ಯಕ್ತಿಗೆ ಎಷ್ಟು ಜನ್ಮದಲ್ಲಿ ಬಂದು ಹೇಳ್ಬೇಕು, ಅವರು 3ನೇ ಜನ್ಮ ಅದು. ಬಂದು ನಾರದ ಮುನಿಗಳು ಹೇಳ್ತಿದ್ದಾರೆ, ಅವನಿಗೆ ಅರ್ಥ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಇನ್ನೂ ಭಕ್ತಿ ಮಾಡ್ಬೇಕು, ಜೀವನದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಮನೋಭಾವ ವ್ಯಕ್ತಿಗೆ ಬರ್ತಾ ಇಲ್ಲ. ಆದ್ರೆ ಇವನಿಗೆ ಬೇರೆ ರೀತಿಯಲ್ಲಿ ಸ್ವಲ್ಪ ಪಾಠ ಕಲಿಸುವ ಅಂತ ವಿಚಾರ ಮಾಡ್ತಾರೆ. ಏನದು ವಿಚಾರ ಮಾಡ್ತಾರೆ? ಅವ್ರ ಮೊಮ್ಮಕ್ಕಳು ಕೇಳ್ತಾರೆ, ಮೊಮ್ಮಕ್ಕಳೇ ಬನ್ನಿ ಇಲ್ಲಿ. ಏನು, ನಿಮ್ ಮನೆಯಲ್ಲಿ ಇಷ್ಟು ದೊಡ್ಡ ಹಾವು ಬಂದಿದೆ ನೋಡಿ ಇಲ್ಲಿ ಅಂತ. ಅವ್ರು ಅಯ್ಯೋ, ಹಾವು ಬಂತ. ಅವ್ರು ಇಂತ ದೊಡ್ಡ ದೊಡ್ಡ ಕಲ್ಲು ತಗೊಂಡು ಬರ್ತಾರೆ. ಅವ್ರು ಕಲ್ಲು ತಗೊಂಡು ತಲೆ ಮೇಲೆ ಹಾಕಕ್ ಬರ್ತಾರೆ. ಇದು ಬುಸ್ 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 ಅಂತ ಅವ್ರ ಹತ್ರ ಹೋಗ್ತಾ ಇದೆ, ಮೊಮ್ಮಕ್ಕಳ ಹತ್ರ. ಏನು, ನಾನು ನಿಮ್ಮ ತಾತ. ಯಾವ ಭಾಷೆಯಲ್ಲಿ? ಹಾವಿನ ಭಾಷೆಯಲ್ಲಿ ಬುಸ್ 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 ಅಂತ ಇದೆ. ಆ ಮೊಮ್ಮಕ್ಕಳಿಗೆ ಇನ್ನೂ ಭಯ ಆಯ್ತು. ಅಯ್ಯೋ, ಇದು ಹಾವು ನಮಗೆ ಕಚ್ಚಕ್ಕೆ ಬರ್ತಾ ಇದೆ ಅಂತ. ಇಲ್ಲೆಲ್ಲ ನಾನು ಕಚ್ಚಲಿಕ್ಕೆ ಬರ್ತಾ ಇಲ್ಲ, ನಾನು ನಿಮ್ಮ ತಾತ, ನನಗೆ ಕೊಲ್ಬೇಡಿ ಅಂತ ಹೇಳ್ತಾರೆ. ನಾರದ ಮುನಿಗಳು ನಿಂತು ನೋಡ್ತಾ ಇದ್ರು ಅಲ್ಲಿಗೆ. ಅದು ನಾನ್ ತಾತ ಅಂತ ಹೇಳ್ಕೊಂಡು ಹೋಗ್ತಾ ಇದೆ, ಇವರು ಹಾವನ್ನ ಕಚ್ಚಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ದೊಡ್ಡ ಕಲ್ಲು ತಗೊಂಡು ಮೊಮ್ಮಗ ತಲೆ ಮೇಲೆ ಹಾಕಿ ಮುಗಿಸ್ಬಿಟ್ಟ. ಸೊ ಹೀಗೆ ಈ ಈ ಸಂಸಾರದ ಭ್ರಮೆ ಇದೆಯಲ್ವಾ, ಇದು ಭ್ರಮೆ ಹಿಂಗೆ. ಕೈಲಾಸಿನ ಒಂದು ಉದಾಹರಣೆ ಬೆಸ್ಟ್ ಇದು. ಸಂಸಾರದ ಅಥವಾ ಕುಟುಂಬದ ಭ್ರಮೆ ಎಲ್ಲಿ ನಾವು ಹೇಗೆ ಸಿಕ್ಕಾಕೊಳ್ತೀವಿ ಅನ್ನೋದಕ್ಕೆ. ನಮ್ಮ ಜೀವನದಲ್ಲೂ ಬರ್ತಾರೆ. ನಾವು ಚಿಕ್ಕವರು ಇದ್ವಿ, ಅವಾಗೇನು ಯಾರು ಬರ್ಲಿಲ್ಲ ಅಂತಲ್ಲ. ಸುಮಾರು ಜನ ಹೇಳ್ತಾರೆ, ನಮಗ್ ಮೊದ್ಲೇ ಗೊತ್ತಾಗ್ಬೇಕಿತ್ತು. ಪ್ರತಿಯೊಂದು ಸಮಯದಲ್ಲಿ ಹುಟ್ಟಿದಾಗಿಂದ ಭಗವಂತ ಪ್ರತಿಯೊಬ್ಬರಿಗೂ ಆ ಅವಕಾಶವನ್ನ ಬೇರೆ ಯಾವುದರ ರೀತಿಯಿಂದ ಅವರಿಗೆ ಒದಗಿಸಿ ಕೊಟ್ಟಿರ್ತಾನೆ. ಬಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನಾವು ಅದನ್ನ ಕೇಳಿಲ್ಲ. ಈಗ ಎಲ್ಲರೂ ಹೇಳ್ತಾರೆ, ತುಂಬಾ ಸಮಯ ಆದ ಮೇಲೆ ನಮ್ಗೆ ಈಗ ಗೊತ್ತಾಯ್ತು ಪ್ರಭುಜಿ, ಅವಾಗ ಗೊತ್ತಾಗಿಲ್ಲ. ಯಾರು ಹೇಳೋರಿಲ್ಲ. ಎಲ್ಲ ಟೈಮಲ್ಲೂ ಎಲ್ಲ ಬೇರೆ ರೀತಿಯಿಂದ ಹೇಳೋರು ಎಲ್ಲರೂ ಇದ್ದಾರೆ ಈ ಜಗತ್ತಿನಲ್ಲಿ. ಸಾಧು ಸಂತರಿದ್ದಾರೆ. ಒಬ್ರಿಲ್ಲ ಒಂದು ರೂಪದಲ್ಲಿ ಭಗವಂತ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ನಮ್ಮನಿಗೆ ಮಾರ್ಗ ತೋರಿಸ್ಲಿಕ್ಕೆ ಕಷ್ಟಪಟ್ಟಿದ್ದಾನೆ. ನಮ್ಗಿಂತ ಇಂಟ್ರೆಸ್ಟ್ ಅವನಿಗಿದೆ. ಆದ್ರೆ ನಮಗದು ರಿಯಲೈಸ್ ಆಗಿಲ್ಲ ಇಲ್ಲಿವರೆಗೂ. ಈಗ ನಮಗ್ ಆಗ್ತಾ ಇದೆ, ಈಗ ಅನಿಸ್ತಾ ಇದೆ ನಮ್ಗೆ ಈಗ ಸಿಕ್ಕಿದೆ ಪ್ರಭುಜಿ ಅಂತ. ಯಾವಾಗ್ಲೂ ಸಿಕ್ಕಿದೆ, ಯಾವಾಗ್ಲೂ ಹೇಳೋರಿದ್ದಾರೆ. ಒಂದಿಲ್ಲ ಒಂದು ರೀತಿ ಭಗವಂತ ನಮ್ಮ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಹಾಗೆ ಕೈಲಾಸನ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಹೋದ್ರೆ ಈ ಜನ್ಮದಲ್ಲೂ ನಮ್ಮನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಆ ಬ್ರಹ್ಮದೇವರು ಬಂದ್ರು ಚೇಂಜ್ ಮಾಡಕ್ಕಾಗಲ್ಲ. ನಾವ್ ಹಿಂಗೇನೆ ಹೋಗ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ತುಂಬಾ ನಾರದ ಮುನಿಗಳು ಆ ಕೈಲಾಸನ ಬಗ್ಗೆ ತುಂಬಾ ಆಸಕ್ತಿ ವಹಿಸಿದ್ರು. 1 ಜನ್ಮ ಅಲ್ಲ, 2 ಜನ್ಮ, 3ನೇ ಜನ್ಮಕ್ಕೆ ಹೋಗಿ ಆದ್ರೂ ಅವನು ಉದ್ಧಾರ ಮಾಡುವಂತ ಇಚ್ಛೆ ಇಟ್ಟುಕೊಂಡು ಅವನನ್ನು ಉದ್ಧಾರ ಮಾಡಿದ್ರು. ಕೊನೆಗೆ ಅವನಿಗೆ ಸಾಕ್ಷಾತ್ಕಾರ ಮಾಡಿಸಿದ್ರು. ಬಟ್ ನಮಗೆ ನಾರದ ಮುನಿಗಳು ನಿಮ್ಮ ಕಣ್ಣಿಗೆ ಯಾವಾಗಾದ್ರೂ ಬಂದು ನಿಂತ್ಕೊಂಡಿದ್ರ?
ಎಲ್ಲರೂ ಇದ್ರೆ ಇಲ್ಲ. ಸೊ ಅದಕ್ಕೆ ಭಗವಂತ ಬೇರೆ ಬೇರೆ ರೂಪದಲ್ಲಿ ಅವನ ಭಕ್ತರನ್ನ ಆ ಪುಸ್ತಕಗಳ ರೂಪದಲ್ಲಿ, ಹರಿನಾಮದ ರೂಪದಲ್ಲಿ, ಭಕ್ತರ ರೂಪದಲ್ಲಿ, ಅಥವಾ ಯಾವುದೇ ಒಂದು ರೂಪದಲ್ಲಿ ಅವನು ಕಳಿಸ್ತಾ ಇದ್ದಾನೆ. ಅದು ಸುತ್ತು ಬಳಸಿ ಎಲ್ಲ ಡೈರೆಕ್ಟ್ ಆಗಿ ನಿಮ್ಮ ಎಲ್ಲರ ಕೈಯಲ್ಲಿ, ಇಲ್ಲಿ ಕುತ್ಕೊಂಡವ್ರ ಕೈಯಲ್ಲಿ ಭಗವದ್ಗೀತಾನೇ ಸಿಕ್ಕಿದೆ. ಸೊ ಇದೆಲ್ಲ ಕೇಳಿದಾದ್ಮೇಲೂ ನಾವು ಇಷ್ಟೊಂದು ಗಂಭೀರವಾಗಿ ಇದರಲ್ಲಿ ಬೆರೆದ್ಕೊಂಡ್ ಬಿಟ್ಟಿದೀವಿ ಅಂತ ಹೇಳಿದ್ರೆ, ಮುಳುಗಿ ಬಿಟ್ಟಿದೀವಿ ಅಂತ ಹೇಳಿದ್ರೆ, ಅಥವಾ ಸಿಕ್ಕಾಕೊಂಡ್ ಬಿಟ್ಟಿದೀವಿ ಅಂತ ಹೇಳಿದ್ರೆ, ಈ ಕೆಸರಿನಲ್ಲಿ ಸ್ವಲ್ಪ ಹೊರಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ನಾನು ಹೀಗೆ ಹೇಳ್ತಾ ಇಲ್ಲ, ಏನಂತ ಹೇಳಿದ್ರೆ ಎಲ್ಲರೂ ಸಂಸಾರ ಬಿಟ್ಟು, ನಿಮ್ಮ ಮನೆ ಬಿಟ್ಟು, ಕೆಲಸ ಬಿಟ್ಟು, ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ಎಲ್ಲ ಬಿಟ್ಟು ಭಕ್ತಿ ಮಾಡ್ಲಿ ಅಂತ ಇಲ್ಲಿ ಏನು ಹೇಳ್ತಾ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇಲ್ಲ, ಇಲ್ಲೂ ಹೇಳ್ತಾ ಇಲ್ಲ. ಇದರ ಅರ್ಥ ಏನೇನ್ ಮಾಡ್ತಾ ಇದ್ರಿ ಅದನ್ನ ಮಾಡ್ತಾ ಹೇಗೆ ಭೌತಿಕ ಜೀವನಕ್ಕೆ ಸಮಯ ಕೊಡ್ತಾ ಇದೀವಿ, ಹಾಗೆ ಭಕ್ತಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು, ಅಷ್ಟೇ ಮಹತ್ವವನ್ನು ಕೊಟ್ಟು ನಾವು ಭಕ್ತಿಯನ್ನ ಮಾಡಿ ನಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಯಾವ ನರಕಕ್ಕೆ ಹೋಗಿ ಬೀಳ್ತೇವೋ ಗೊತ್ತಿಲ್ಲ.